Hello everyone. Let us see how to describe a design pattern in this presentation. And in the last presentation we had studied about what is design pattern and what are the elements of a design pattern. Coming to this, describing a design pattern, let us see how to describe a design pattern. We have a number of methods. ನಾವು ಇವಾಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗೆ ಹೋಗ್ಬೋದು ಅಥವಾ ಮಾಡಲಿಂಗ್ ಮೆಥಡಿಗೆ ಹೋಗ್ಬೋದು. ಗ್ರಾಫಿಕಲ್ ನೊಟೇಷನ್ ಏನಾಗುತ್ತೆ ಅಂತ ಅಂದ್ರೆ ಲೈಕ್ ಅದು ಒಂದು ಸೀಕ್ವೆನ್ಸ್ನ ಹೇಳುತ್ತೆ ಅಥವಾ ಒಂದು ಅಪ್ಲಿಕೇಶನ್ ನಾನು ಬಿಲ್ಡ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಎಂಡ್ ಪ್ರಾಡಕ್ಟ್ ಯಾವ ತರ ಇರುತ್ತೆ ಅಂತ ಬ್ಲೂ ಪ್ರಿಂಟ್ ಹೇಳುತ್ತೆ. ಲೈಕ್ ಹೌ ದ ಅಪ್ಲಿಕೇಶನ್ ಇಸ್ ಗೋಯಿಂಗ್ ಟು ಲುಕ್, ಅದರಿಂದ ಏನ್ ಯೂಸ್ ಆಗುತ್ತೆ. ಒಂದು ಅಪ್ಲಿಕೇಶನ್ ಅಥವಾ ಒಂದು ಅಪ್ಲಿಕೇಶನ್ ಅಲ್ಲಿ ನಮಗೆ ಎನ್ ನಂಬರ್ ಆಫ್ ಮಾಡ್ಯೂಲ್ಸ್ ಬರುತ್ತೆ. ಒಂದು ಮಾಡ್ಯೂಲ್ ಇಂದ ಇನ್ನೊಂದು ಮಾಡ್ಯೂಲ್ಗೆ ಯಾವ ತರ ರಿಲೇಶನ್ಶಿಪ್ ಇದೆ ಅಂತ ಹೇಳುತ್ತೆ. ಆದ್ರೆ ಅದ್ರಲ್ಲಿ ನಾವು ಯಾವ್ದೇ ತರ ಪ್ರೋಗ್ರಾಮಿಂಗ್ ಆಗಲಿ ಅಥವಾ ಡಿಸಿಷನ್ಸ್ ಆಗಲಿ ವಿ ಮೇ ನಾಟ್ ಟೇಕ್ ಅಥವಾ ಅದನ್ನ ರೀಯೂಸ್ ಮಾಡೋಕ್ಕಾಗಲಿ ಆಗಲ್ಲ. ಸೊ ಇನ್ ಆರ್ಡರ್ ಟು ರೀಯೂಸ್ ದೀಸ್ ಥಿಂಗ್ಸ್ ಅಂದ್ರೆ ರೀಯೂಸ್ ಮಾಡ್ಬೇಕಂತ ಅಂದ್ರೆ ವಿ ವಿಲ್ ಗೋ ಫಾರ್ ದಿಸ್ ಪ್ಯಾಟ್ರನ್ಸ್ ನ ಕನ್ಸಿಡರ್ ಮಾಡ್ತೀವಿ. ಸೊ ಗ್ರಾಫಿಕಲ್ ನೊಟೇಷನ್ ಇಟ್ ಈಸ್ ಅ ಇಂಪಾರ್ಟೆಂಟ್ ಥಿಂಗ್, but it is not a sufficient one, and they are simply capture the end product. As I have told, ಒಂದು ಅಪ್ಲಿಕೇಶನ್ ಯಾವ ತರ ಕಾಣುತ್ತೆ ಮತ್ತೆ ಆ ಅಪ್ಲಿಕೇಶನ್ ಅಲ್ಲಿ ನಾವು ಎಷ್ಟು ಮಾಡ್ಯೂಲ್ಸ್ ನ ಕನ್ಸಿಡರ್ ಮಾಡಿದೀವಿ ಆ ಮಾಡ್ಯೂಲ್ಸ್ ಅಲ್ಲಿ ರಿಲೇಶನ್ಶಿಪ್ ನ ಕೊಡುತ್ತೆ. ಇಲ್ಲಿ ಮಾಡ್ಯೂಲ್ಸ್ ಅಂತ ಅಂದ್ರೆ ವಿ ಮೇ ಕನ್ಸಿಡರ್ ಕ್ಲಾಸ್ ಮತ್ತೆ ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡ್ತೀವಿ. In order to reuse the design ನ reuse ಮಾಡ್ಬೇಕಂತ ಅಂದ್ರೆ we must also record the decisions. ಆ decisions ಯಾವ ತರ ಇರಬೇಕು ಅಥವಾ ಆ ಡಿಸೈನ್ ಅಪ್ಲಿಕಬಲ್ ಆಗಲ್ಲ ಅಂದ್ರೆ ವಾಟ್ ಇಸ್ ದ ಆಲ್ಟರ್ನೇಟಿವ್, ಆ ಡಿಸೈನ್ಗೆ ಯಾವ್ದು ಆಲ್ಟರ್ನೇಟಿವ್ ಮೆಥಡ್ ನ ಯೂಸ್ ಮಾಡ್ತಾ ಇದೀವಿ. ಸೊ ದೀಸ್ ಥಿಂಗ್ಸ್ ಶುಡ್ ಬಿ ಕನ್ಸಿಡರ್. We have an example here, like concrete examples are also important because ಅದು based on some ಪ್ಯಾಟ್ರನ್ ಅಥವಾ ಒಂದು ಡಿಸಿಷನ್ ನ ತಗೋತಿದೀನಿ ಅಂತ ಅಂದ್ರೆ ಬೇಸ್ಡ್ ಆನ್ ದಟ್ ಥಿಂಗ್ ವಿ ಹ್ಯಾವ್ ಟು ಪರ್ಫಾರ್ಮ್ ಸಮ್ ಆಕ್ಷನ್. ಸೊ ಇಟ್ ಹೆಲ್ಪ್ಸ್ ಯು ಟು ಸಿ ದ ಡಿಸೈನ್ ಇನ್ ಆಕ್ಷನ್ ನಲ್ಲಿ ಯಾವ ತರ ಕಾಣುತ್ತೆ ಅಂತಾನು ಹೆಲ್ಪ್ ಮಾಡುತ್ತೆ. ಸೊ ವಿ ಡಿಸ್ಕ್ರೈಬ್ ಡಿಸೈನ್ ಪ್ಯಾಟರ್ನ್ಸ್ ಯೂಸಿಂಗ್ ಅ ಕನ್ಸಿಸ್ಟೆಂಟ್ ಫಾರ್ಮ್ಯಾಟ್. ಅದು ಕನ್ಸಿಸ್ಟೆಂಟ್ ಆಗಿರ್ಬೇಕು ಅಂತ ಅಂದ್ರೆ ಇಟ್ ಶುಡ್ ಬಿ ಅನ್ ಅಕ್ಯುರೇಟ್ ಒನ್ ಅಂಡ್ ಇಟ್ ಶುಡ್ ನಾಟ್ ಚೇಂಜ್ ಅಂದ್ರೆ ಇನ್ಕನ್ಸಿಸ್ಟೆನ್ಸಿ ಆಗಿ ಇರಬಾರ್ದು. ಈಚ್ ಪ್ಯಾಟರ್ನ್ ಇಸ್ ಡಿವೈಡೆಡ್ ಇಂಟು ಸೆಕ್ಷನ್ಸ್. ಒಂದೊಂದು ಪ್ಯಾಟರ್ನ್ ನಾವು ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿರ್ತೀವಿ ಬೇಸ್ಡ್ ಆನ್ ದಿ ಟೆಂಪ್ಲೇಟ್. ಒಂದು ಅಪ್ಲಿಕೇಶನ್ಗೆ ನಾವು ಯಾವ ತರ ಟೆಂಪ್ಲೇಟ್ ನ ಯೂಸ್ ಮಾಡಿರ್ತೀವಿ ಬೇಸ್ಡ್ ಆನ್ ದಟ್ ವಿ ವಿಲ್ ಬಿ ಡಿವೈಡಿಂಗ್ ಈಚ್ ಪ್ಯಾಟರ್ನ್. A template lends a uniform structure to the information and it will makes the design patterns easier to learn, and it will compare the patterns and it will use those patterns. Coming to this, pattern name and classification. What is this pattern name and classification? For a pattern ನಾವು ಏನ್ ಡಿಸೈನ್ ಮಾಡ್ತಾ ಇದೀವಿ ಅದಕ್ಕೆ ಒಂದು ನೇಮ್ ನ ಕೊಡ್ಬೇಕು. ಸೊ ದ ಪ್ಯಾಟರ್ನ್ ನೇಮ್ಸ್ ಕನ್ವೇಸ್ ದಿ ಎಸೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಯಾಟರ್ನ್. ಆ ಪ್ಯಾಟರ್ನ್ ನ ನಾವು ಎಲ್ಲಿ ಯೂಸ್ ಮಾಡ್ಬೋದು ಆ ತರ ಒಂದು ನೇಮ್ಸ್ ನ ಸಜೆಸ್ಟ್ ಮಾಡ್ತೀವಿ. ಸೊ ದ ಗುಡ್ ನೇಮ್ ಇಸ್ ವೈಟಲ್ ಬಿಕಾಸ್ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಯುವರ್ ಡಿಸೈನ್ ವೊಕ್ಯಾಬ್ಯುಲರಿ. ಅಂದ್ರೆ ಇವಾಗ ಯಾವುದೋ ಒಂದು ಪ್ಯಾಟರ್ನ್ ಏನೋ ಒಂದು ನೇಮ್ ಕೊಟ್ಟಿರ್ತೀನಿ. ಸೊ ಇಫ್ ಐ ಗೆಟ್ ಅ ಪ್ರಾಬ್ಲಮ್, ಆ ಪ್ರಾಬ್ಲಮಿಗೆ ಯೂಸ್ ಆಗತ್ತೆ ಅಂತ ಅಂದ್ರೆ ಐ ಕ್ಯಾನ್ ಚೂಸ್ ದ ಡಿಸೈನ್ ಪ್ಯಾಟರ್ನ್ by telling that pattern name. ಇಂಟೆಂಟ್ ಅಂತ ಅಂದ್ರೆ ಒಂದು ಶಾರ್ಟ್ ಸ್ಟೇಟ್ಮೆಂಟ್ ಇರುತ್ತೆ. ಆ ಶಾರ್ಟ್ ಸ್ಟೇಟ್ಮೆಂಟ್ ಏನ್ ಮಾಡತ್ತೆ ಅಂದ್ರೆ ಇಟ್ ಪ್ರೊವೈಡ್ಸ್ ದಿ ಆನ್ಸರ್ ಫಾರ್ ವೇರಿಯಸ್ ಕ್ವಶನ್ಸ್. ವೇರಿಯಸ್ ಕ್ವಶನ್ಸ್ ಯಾವ ತರ ಇರುತ್ತೆ ಅಂದ್ರೆ ಆ ಪ್ಯಾಟರ್ನ್ ವಾಟ್ ಡಸ್ ದ ಪ್ಯಾಟರ್ನ್ ಡೂ, ಏನ್ ಮಾಡತ್ತೆ, ಅಂಡ್ ವಾಟ್ ಇಸ್ ಇಟ್ಸ್ ರಾಷನಲಿ ಅಂಡ್ ಇಂಟೆಂಟ್, ವಾಟ್ ಪರ್ಟಿಕ್ಯುಲರ್ ಡಿಸೈನ್ ಇಶ್ಯೂ ಆರ್ ಪ್ರಾಬ್ಲಮ್ ಡಸ್ ಇಟ್ ಅಡ್ರೆಸ್. ಅದನ್ನ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಯಾವ ಪ್ರಾಬ್ಲಮ್ ನ ನಾನು ಓವರ್ಕಮ್ ಮಾಡ್ಬೋದು ಮತ್ತೆ ಆ ಡಿಸೈನ್ ಪ್ಯಾಟರ್ನ್ ಏನನ್ನ ಮಾಡ್ತಾ ಇದೆ. ನೆಕ್ಸ್ಟ್ ವಿ ಹ್ಯಾವ್ ಆಲ್ಸೋ ನೋನ್ ಆಸ್. ಸೊ ದೀಸ್ ಆರ್ ದಿ ಅದರ್ ವೆಲ್ ನೋನ್ ನೇಮ್ಸ್ ಫಾರ್ ದಿ ಪ್ಯಾಟರ್ನ್. ಇಫ್ ಎನಿ ಅಂದ್ರೆ ಆಲ್ಟರ್ನೇಟಿವ್ ನೇಮ್ಸ್ ತರ ಯೂಸ್ ಮಾಡ್ಬೋದು. ಮೋಟಿವೇಶನ್ ಅಂತ ಅಂದ್ರೆ a scenario that illustrates a design problem and how the classes and object structures in the pattern solve the problem. ಅಂದ್ರೆ ನಾವು ಕ್ಲಾಸಸ್ ಮತ್ತೆ ಆಬ್ಜೆಕ್ಟ್ಸ್ ನ ಹೆಂಗೆ ಯೂಸ್ ಮಾಡ್ತಾ ಇದೀವಿ ಒಂದು ಡಿಸೈನ್ ಪ್ಯಾಟರ್ನ್ ಅಲ್ಲಿ ಇನ್ ಆರ್ಡರ್ ಟು ಸಾಲ್ವ್ ಅ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಯಾವ ತರ ನಾವು ಕ್ಲಾಸ್ ಮತ್ತೆ ಆಬ್ಜೆಕ್ಟ್ಸ್ ನ ಯೂಸ್ ಮಾಡ್ತಿದೀವಿ ಅಂತ ಹೇಳುತ್ತೆ. ದ ಸಿನಾರಿಯೋ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್, ಲೈಕ್ ಆ ಪ್ರಾಬ್ಲಮ್ ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಸಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ದಿ ಅಪ್ಲಿಕಬಿಲಿಟಿ. ಅಪ್ಲಿಕಬಿಲಿಟಿ ಅಂದ್ರೆ ನಾವು ಆ ಡಿಸೈನ್ ಪ್ಯಾಟರ್ನ್ಸ್ ನ ಯಾವ ತರ ಪ್ರಾಬ್ಲಮ್ಸ್ ಗೆ ಅಪ್ಲೈ ಮಾಡ್ತೀವಿ. ಸೊ ವೇರ್ ಇಟ್ ಕ್ಯಾನ್ ಬಿ ಅಪ್ಲೈಡ್ ಅಥವಾ ಯಾವ ಸಿಚುಯೇಷನ್ ಅಲ್ಲಿ ನಾವು ಅಪ್ಲೈ ಮಾಡ್ತೀವಿ ಅನ್ನೋದಕ್ಕೆ ನಾವು ಅಪ್ಲಿಕಬಿಲಿಟಿ ಅಂತ ಹೇಳ್ತೀವಿ. ಅಂಡ್
Coming to the structure, so this is applicability is the what are the situation in which we are applying the design pattern, and what are the examples for poor designs that are the pattern can address, and like how can you recognize these situation ಅಂದ್ರೆ poor designs ನಾವೇನಾದ್ರೂ ಕನ್ಸಿಡರ್ ಮಾಡಿದಾಗ ನಾವು ಅದನ್ನ ಹೆಂಗೆ ರೆಕಗ್ನೈಸ್ ಮಾಡ್ತೀವಿ, ವಾಟ್ ಇಸ್ ದ ಸಿಚುಯೇಷನ್ ಫಾರ್ ರೆಕಗ್ನೈಸಿಂಗ್ ದೋಸ್ ಪ್ಯಾಟರ್ನ್ಸ್. ಸ್ಟ್ರಕ್ಚರ್ ಅಂತ ಅಂದ್ರೆ ಲೈಕ್ ಒಂದು ಯಾವ ತರ ಸ್ಟ್ರಕ್ಚರ್ ಇರಬೇಕು, ಒಂದು ಮಾಡೆಲ್ಗೆ ಯಾವ ತರ ಸ್ಟ್ರಕ್ಚರ್ಸ್ ಇರಬೇಕು, ಅಂಡ್ ಹೌ ದ ಮಾಡೆಲ್ ಶುಡ್ ಲುಕ್ ಲೈಕ್, ಯಾವ ತರ ಇರಬೇಕು, ಮತ್ತೆ ಅದ್ರದ್ದು ರಿಲೇಶನ್ಶಿಪ್ ನ ನಾವು ಒಂದು ಕ್ಲಾಸ್ ಅಥವಾ ಆಬ್ಜೆಕ್ಟ್ ಮಧ್ಯೆ ಇರುವಂತ ರಿಲೇಶನ್ಶಿಪ್ ನ ಯಾವ ತರ ಇಲಿಸ್ಟ್ರೇಟ್ ಮಾಡ್ತಿದೀವಿ. ಸೊ ಎವ್ರಿಥಿಂಗ್ ಕಮ್ಸ್ ಅಂಡರ್ ಯುವರ್ structure. So structure, it is a graphical representation of the classes in the pattern. ಅಂದ್ರೆ ಆ ಪ್ಯಾಟರ್ನ್ ಅಲ್ಲಿ ನಾವೇನಾದ್ರೂ ಕ್ಲಾಸಸ್ ಅಥವಾ ಆಬ್ಜೆಕ್ಟ್ಸ್ ನ ಯೂಸ್ ಮಾಡ್ತಿದೀವಿ ಅಂತ ಅಂದ್ರೆ then it will be represented by making use of the object modeling techniques. ಈ object modeling technique ನ ಯೂಸ್ ಮಾಡ್ಕೊಂಡು we will be representing the structure. We also use interaction diagram. Interaction diagram ಅಂತ ಅಂದ್ರೆ in order to show the relationship among the objects ಅಥವಾ ಕ್ಲಾಸಸ್ ಮಧ್ಯ ರಿಲೇಶನ್ಶಿಪ್ ಅಥವಾ ಇಂಟರಾಕ್ಷನ್ ಹೆಂಗಾಗ್ತಿದೆ ಅಂತ ತೋರ್ಸೋದಿಕ್ಕೆ we will make use of interaction diagrams. Next we have the participants ಅಂತ ಅಂದ್ರೆ ಆ ಪರ್ಟಿಕ್ಯುಲರ್ ಮಾಡೆಲ್ ಅಥವಾ ಡಿಸೈನ್ ಪ್ಯಾಟರ್ನ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಥವಾ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಎಷ್ಟು ಅವ್ರದ್ದು ಪಾರ್ಟಿಸಿಪೇಷನ್ ಇದೆ ಅಂತ ಹೇಳ್ತೀವಿ. ಸೊ ಲೈಕ್ ಅದ್ರಲ್ಲಿ ಕ್ಲಾಸ್ ಆದ್ರೂ ಆಗ್ಬೋದು ಅಥವಾ ಆಬ್ಜೆಕ್ಟ್ಸ್ ಆದ್ರೂ ಆಗ್ಬೋದು, ಹೌ ದಟ್ ಪರ್ಟಿಕ್ಯುಲರ್ ಕ್ಲಾಸ್ ಆರ್ ದಿ ಆಬ್ಜೆಕ್ಟ್ ಇಸ್ participating in that particular design pattern in order to solve a particular problem. ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಆ ಕ್ಲಾಸ್ ಅಥವಾ ಆಬ್ಜೆಕ್ಟ್ ಯಾವ ತರ ಪಾರ್ಟಿಸಿಪೇಟ್ ಮಾಡ್ತಿದೆ ಅಂತ ಹೇಳೋದನ್ನ ನಾವು ಪಾರ್ಟಿಸಿಪೆಂಟ್ಸ್ ಅಂತ ಹೇಳ್ತೀವಿ. ಮೇನ್ ಪಾರ್ಟಿಸಿಪೆಂಟ್ಸ್ ಬರೋದೇ ಕ್ಲಾಸಸ್ ಅಥವಾ ಆಬ್ಜೆಕ್ಟ್ಸ್. ಕೊಲಾಬ್ರೇಷನ್ಸ್ ಅಂತ ಅಂದ್ರೆ ಲೈಕ್ ಹೌ ದ ಪಾರ್ಟಿಸಿಪೆಂಟ್ಸ್ ಕೊಲಾಬ್ರೇಟ್, ಹೌ ದೇ communicate, how they are related in order to carry out their responsibility. ಇವಾಗ ಕ್ಲಾಸಸ್ಗೆ ಅದ್ರದೇ ಆದಂತ ರೆಸ್ಪಾನ್ಸಿಬಿಲಿಟೀಸ್ ನ ಕೊಟ್ಟಿರ್ತೀವಿ. In the same way for objects we will be providing their responsibility, how they communicate or how they relate each other in order to carry out their responsibility is your collaboration. Consequences ಅಂತ ಅಂದ್ರೆ how does the pattern support its objectives ಏನಿದೆಯೋ ಅದನ್ನ ಹೆಂಗ್ ಸಪೋರ್ಟ್ ಮಾಡ್ತಾ ಇದೆ, and what is the result and results of using that pattern. ಆ ಪ್ಯಾಟರ್ನ್ ನ ಯಾಕೆ ನಾನು ಯೂಸ್ ಮಾಡಬೇಕು ನನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ, and what aspects of system structure does it let you vary independent ಆಗಿ ಹೆಂಗೆ ವೇರಿ ಆಗತ್ತೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ದಿ ಇಂಪ್ಲಿಮೆಂಟೇಷನ್ ಅಂತ ಅಂದ್ರೆ ವಾಟ್ ಪಿಟ್ಫುಲ್ ಆರ್ ಹಿಂಟ್ಸ್ ಆರ್ ಟೆಕ್ನಿಕ್ಸ್ ವಿ ಶುಡ್ ಯೂಸ್ ಇನ್ ಆರ್ಡರ್ ಟು ಇಂಪ್ಲಿಮೆಂಟ್ ದಿಸ್ ಪರ್ಟಿಕ್ಯುಲರ್ ಪ್ಯಾಟರ್ನ್. ಈ ಪ್ಯಾಟರ್ನ್ ನ ಇಂಪ್ಲಿಮೆಂಟ್ ಮಾಡುವಾಗ ಯಾವ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಬೇಕು ಅಥವಾ ಯಾವ ಟೆಕ್ನಿಕ್ ನ ಯೂಸ್ ಮಾಡಬೇಕು, ಎವ್ರಿಥಿಂಗ್ ಕಮ್ಸ್ ಅಂಡರ್ ಯುವರ್ ಇಂಪ್ಲಿಮೆಂಟೇಷನ್. ಸ್ಯಾಂಪಲ್ ಕೋಡ್ ಅಂತ ಅಂದ್ರೆ ಲೈಕ್ ಇಟ್ ಇಸ್ ಅ ಪೀಸ್ ಆಫ್ ಕೋಡ್ ವಿಚ್ ವಿಲ್ ಇಲ್ಲಿಸ್ಟ್ರೇಟ್ ಹೌ ಮೈಟ್ ದ ಪ್ಯಾಟರ್ನ್ ಕುಡ್ ಬಿ ಇಂಪ್ಲಿಮೆಂಟೆಡ್. ನಾವು C++ ಮತ್ತೆ ಸ್ಮಾಲ್ ಟಾಕ್ ನ ಯೂಸ್ ಮಾಡೋದ್ರಿಂದ ಡಿಸೈನ್ ಪ್ಯಾಟರ್ನ್ ನ ಇಂಪ್ಲಿಮೆಂಟ್ ಮಾಡಕ್ಕೆ ಈ ಸ್ಮಾಲ್ ಸ್ಯಾಂಪಲ್ ಕೋಡ್ ಅಂತಂದ್ರೆ ಒಂದು ಪೀಸ್ ಆಫ್ ಕೋಡ್ ನ ನಾವು ಬರ್ದಿರ್ತೀವಿ, ದಟ್ ಇಸ್ ದ ಕೋಡ್ ರಿಟನ್ ಇನ್ ಆರ್ಡರ್ ಟು ಟೆಲ್ ಹೌ ದ ಪ್ಯಾಟರ್ನ್ ಕುಡ್ ಬಿ ಇಂಪ್ಲಿಮೆಂಟೆಡ್. ನಾನ್ ಯೂಸಸ್ ಅಂತ ಅಂದ್ರೆ ಎಲ್ಲಿ ನಾವು ಯೂಸ್ ಮಾಡ್ಬೋದು ಅಥವಾ ಯಾವ ತರ ಪ್ರಾಬ್ಲಮ್ಸ್ಗೆ ನಾವು ಈ ಸೊಲ್ಯೂಷನ್ ನ ಅಪ್ಲೈ ಮಾಡ್ಬೋದು. ಸೊ these patterns come or these examples comes under your known uses. Related patterns ಅಂದ್ರೆ ಇದೇ ಪ್ಯಾಟರ್ನ್ಸ್ ತರ ಅದೇ ತರ ಫೀಚರ್ಸ್ ಇರುವಂತ ಬೇರೆ ಪ್ಯಾಟರ್ನ್ಸ್ ಇದೆಯಾ, what design patterns are closely related to this one and what is the important difference. ಅದು ಎರಡು ಸಿಮಿಲರ್ ಇದೆ ಅಂತ ಅಂದ್ರೆ then why we need two patterns, so that we should have some differences. ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಇರಲೇಬೇಕು ಎರಡು ಪ್ಯಾಟರ್ನ್ ಮಧ್ಯ, ಅಂಡ್ ವಿತ್ ವಿಚ್ ಅದರ್ ಪ್ಯಾಟರ್ನ್ ಶುಡ್ ದಿಸ್ ಒನ್ ಬಿ ಯೂಸ್ಡ್, ಯಾವ ಪ್ಯಾಟರ್ನ್ ಜೊತೆ ಅದು ಯೂಸ್ ಆಗ್ಬೋದು. ಸೊ ದಿಸ್ ಇಸ್ ದಿ ರಿಲೇಟೆಡ್ ಪ್ಯಾಟರ್ನ್ಸ್. ನೆಕ್ಸ್ಟ್ ವಿ ಹ್ಯಾವ್ ದಿ ಕೆಟಲಾಗ್ ಆಫ್ ಡಿಸೈನ್ ಪ್ಯಾಟರ್ನ್ಸ್, and we have three types of patterns, that is creational patterns, behavioral patterns and the structural patterns. Under creational patterns we have some of the catalog design patterns. The first one we have here is the abstract factory, where this abstract factory will provide an interface. It will provide an interface for creating families of related or dependent objects. Andre it will provide for both related idruno ಅಂದ್ರೆ ಆಬ್ಜೆಕ್ಟ್ಸ್ ಮಧ್ಯ ರಿಲೇಶನ್ಶಿಪ್ ಅಥವಾ ಇಫ್ ದೇ ಆರ್ ರಿಲೇಟೆಡ್, then also it will provide an interface in order to have the communication or for sharing purpose, but it doesn't consider the
concrete classes. It doesn't specify any concrete classes. Next we have the builder. Builder anta andre where it will separate the constructions of a complex object. ಅಂದ್ರೆ ಇವಾಗ ನಾರ್ಮಲ್ ಕ್ರಿಯೇಷನ್ ಆಫ್ ಆಬ್ಜೆಕ್ಟ್ ಏನಿರುತ್ತೆ ಸಿಂಪಲ್ ಆಬ್ಜೆಕ್ಟ್ ಅದರಿಂದ ಇದು ಸಪ್ರೇಟ್ ಮಾಡುತ್ತೆ ಕಾಂಪ್ಲೆಕ್ಸ್ ಆಬ್ಜೆಕ್ಟ್ಸ್ ಫ್ರಮ್ ಇಟ್ಸ್ ರೆಪ್ರೆಸೆಂಟೇಷನ್. ಅದ್ರದ್ದು ರೆಪ್ರೆಸೆಂಟೇಷನ್ ಇಂದ ಇಟ್ ವಿಲ್ separate the construction so that the same construction process can create different representation. Construction process ಬೇರೆ ತರ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ we have the factory method. ಈ ಫ್ಯಾಕ್ಟರಿ ಮೆಥಡ್ ಅಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ it provides an interface for creating an object. As abstract factory ನಲ್ಲಿ it is providing an interface for your creating family, and your factory method it will provide an interface for creating an object. But the subclasses decide which class to instantiate. ಅಂದ್ರೆ ಯಾವ ಕ್ಲಾಸ್ ನ ನಾನು ಇನ್ಸ್ಟಾನ್ಶಿಯೇಟ್ ಮಾಡಬೇಕು. and factory method lets a class differ instantiations to subclasses, where factory method ಅಲ್ಲಿ ಏನಾಗುತ್ತೆ subclasses ಗೂ ಮತ್ತೆ instantaneous class ಗೆ differences ಇರುತ್ತೆ. Next we have the prototype, where this prototype will specify the kinds of the objects in order to create a prototypical instance. ನಾವೇನಾದ್ರೂ ಒಂದು ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ತಿದೀವಿ ಅಂತ ಅಂದ್ರೆ what are the prototypes that are required, that will be specified by the kinds of the object that we are using. And new objects by copying this prototype. We can create the new object. ಅಂದ್ರೆ ಇವಾಗ ಏನಾದ್ರೂ ಹೊಸ ಆಬ್ಜೆಕ್ಟ್ ಬೇಕು ಅಂತ ಅಂದ್ರೆ then we can go for by creating the copying this prototypes. Next we have the singleton. As the name itself tells, it is of only one instance. ಅಂದ್ರೆ ಒಂದು ಕ್ಲಾಸ್ ಗೆ ಒಂದೇ ಇನ್ಸ್ಟೆನ್ಸ್ ಇರಬೇಕು. So that is called as your singleton, and it will provide a global point of access to it. ಅಂದ್ರೆ it will be providing a global point. Everyone can access that particular instance or the class. Next we have the structural pattern. Coming to the structural pattern, the first one we have the adapter. Coming to this adapter, where the interface of the class into another interface ಅಂದ್ರೆ ಕನ್ವರ್ಟ್ ಮಾಡುತ್ತೆ. ಒಂದು ಕ್ಲಾಸ್ ಇಂಟರ್ಫೇಸ್ ನ ಇನ್ನೊಂದು ಇಂಟರ್ಫೇಸ್ ಕ್ಲೈಂಟ್ ಎಕ್ಸ್ಪೆಕ್ಟ್ ಯಾವ ತರ ಮಾಡ್ತಾನೆ ಆ ತರ ಇಂಟರ್ಫೇಸ್ ಗೆ ಕನ್ವರ್ಟ್ ಮಾಡುತ್ತೆ. ಅಡಾಪ್ಟರ್ ಲೆಟ್ಸ್ ಕ್ಲಾಸಸ್ ವರ್ಕ್ ಟುಗೆದರ್ ದಟ್ ಕುಡ್ ನಾಟ್ ಅದರ್ವೈಸ್ ಬಿಕಾಸ್ of incompatible interfaces. ಅಂದ್ರೆ ಎಲ್ಲ work together, every classes should work together, otherwise it will not work together because of this incompatible interfaces. Next we have the bridge anta andre where it will decouple an abstraction from its implementation so that the two can vary independent agi act ಮಾಡಬಹುದು from the level of abstraction. Next we have the composite. Compose objects into tree structure. We will make use of a tree structure, that is your compose objects to represent part and whole hierarchy. Composite ಅಂದ ತಕ್ಷಣ ನಮಗೆ ನೆನಪು ಬರೋದು part and whole. Composite lets clients treat individual objects and composition of objects uniformly. Each object ಮತ್ತೆ ಅದೇ part and whole objects ನಾವೇನ್ ಕನ್ಸಿಡರ್ ಮಾಡ್ತೀವಿ that should be treated uniformly throughout the model. ಡೆಕೋರೇಟರ್ ಅಂತ ಅಂದ್ರೆ it will attach some of the additional responsibility. ಅಂದ್ರೆ ಡೈನಮಿಕ್ ಆಗಿ ಒಂದು ಆಬ್ಜೆಕ್ಟ್ ಗೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ನ ಪ್ರೊವೈಡ್ ಮಾಡುತ್ತೆ, or it will add. So that is with respect to your decorator. It will add additional responsibility to the object dynamically, and decorators provide a flexible alternative to subclassing for external functionality. Next we have facade. What is this facade? It will provide a unified interface to a set of interfaces in a subsystem. ಅಂದ್ರೆ ಒಂದಷ್ಟು set of interfaces ಏನಿರುತ್ತೆ ಒಂದೊಂದು subsystem ಗೆ ಅದಕ್ಕೆಲ್ಲ ಒಂದು ಯೂನಿಫಾರ್ಮ್ ಇಂಟರ್ಫೇಸ್ ತರ ಪ್ರೊವೈಡ್ ಮಾಡುತ್ತೆ. Facade defines a higher level interface. Facade ಅಂತ ಅಂದ್ರೆ it will be providing the higher interface where it will make the subsystems easier to use. Subsystems ನ ಈಸಿಯಾಗಿ ಯೂಸ್ ಮಾಡೋದಕ್ಕೆ ಈ facade ಹೆಲ್ಪ್ ಮಾಡುತ್ತೆ. Next we have flyweight. What is this flyweight? Uses sharing. It will make use of sharing concept because ಏನಕ್ಕೆ ಯೂಸ್ ಮಾಡುತ್ತೆ sharing concept ನ ಅಂದ್ರೆ in order to support large number of fine grained objects efficiently. n number of objects ನ ನಾವು efficiently ಆಗಿ ಸಪೋರ್ಟ್ ಮಾಡಕ್ಕೆ we will make use of this sharing.
Next we have proxy. Proxy anta andre we will know that copy provides a surrogate or placeholder. ಅಂದ್ರೆ ಒಂದು ಕಾಪಿ ಇರುತ್ತೆ, ಒಂದು ಆಬ್ಜೆಕ್ಟ್ ಒಂದು ಕಾಪಿನ ಇಟ್ಕೊಂಡು we will be accessing to that particular copy. That is your proxy. Next we have the behavioral patterns. Chain of responsibility. What is this chain of responsibility? Where it will avoid coupling the sender of a request to its receiver. Andre sender in the request chain ಕಳಿಸ್ತೀವಿ. Sender sends the request to the receiver by giving more than one object a chance to handle the request. Chain the receiving objects and pass the request along the chain until an object handles. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಕಪ್ಲಿಂಗ್ ಮಾಡೋದ್ರ ಬದಲು ಅಂದ್ರೆ instead of sending the request again and again, he will make use of this chain technology. Chain na ಏನ್ ಮಾಡ್ತಾನೆ, receiving object ಗೆ he will be passing ಎಲ್ಲಿವರೆಗೂ ಅಂತ ಅಂದ್ರೆ until an object handles that particular request, the chain will continue. Next we have the command. Command anta andre it will encapsulate a request as an object. It will convert a request into an object. Thereby it will let you to parameterize the clients with different request. ಅಂದ್ರೆ ನಾವು ಒಂದೊಂದು ರಿಕ್ವೆಸ್ಟ್ ನ ಒಂದೊಂದು ಆಬ್ಜೆಕ್ಟ್ ಮಾಡ್ಬೋದು. ಆರ್ ಕ್ಯೂಸ್ ರಿಕ್ವೆಸ್ಟ್ ಆಗ್ಬಹುದು, ಕ್ಯೂಸ್ ಆಗ್ಬಹುದು, ಲಾಗ್ ರಿಕ್ವೆಸ್ಟ್ and supports unaudible operation. So these are the things that can be converted into an object through this command pattern. Next we have the interpreter pattern. Given a language, it defines the representation of its grammar along with an interpret that uses the representation to interpret sentences in the language. ಅಂದ್ರೆ ಇಂಟರ್ಪ್ರಿಟರ್ ಅಂತಂದ್ರೆ ಇಟ್ ಶುಡ್ ಆಕ್ಟ್ ಆಸ್ ಅ ಕನ್ವರ್ಟರ್. ಇವಾಗ ಒಂದು ಲ್ಯಾಂಗ್ವೇಜ್ ಇಂದ ನಮಗೆ ಅರ್ಥ ಆಗೋ ಲ್ಯಾಂಗ್ವೇಜ್, ಇವಾಗ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮಧ್ಯ ಒಂದು ಇಂಟರ್ಪ್ರಿಟರ್ ನ ಯೂಸ್ ಮಾಡ್ತೀವಿ in order to convert the high level language into the machine level language. In the same way, for that particular thing, it has to define the grammar along with the interpreter representation. So we will make use of this interpreter. Next we have the iterator. Iterator ಅಂತ ಅಂದ್ರೆ sequential ಅಥವಾ step by step ಅಂತ ಹೇಳ್ತೀವಿ. Provide a way to access the elements. ಅಂದ್ರೆ ಯಾವ ತರ ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡಬೇಕು, ಯಾವ ಸೀಕ್ವೆನ್ಷಿಯಲ್ ಅಥವಾ ಯಾವ ತರ ಸ್ಟೆಪ್ಸ್ ನ ಯೂಸ್ ಮಾಡಿ ನಾವು ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡ್ತೀವಿ ಅನ್ನೋದನ್ನ ಇಟರೇಟ್ ಪ್ಯಾಟರ್ನ್ ಅಲ್ಲಿ ಹೇಳುತ್ತೆ. It provides a way to access the elements of an object, aggregate object sequentially without exposing the underlying representation. Here the representation will not be exposed. Next we have the mediator. Mediator anta andre it is an like intermediate node ಅಂತ ಹೇಳ್ಬೋದು. ಅಂದ್ರೆ ಇಂಟ್ರಾಕ್ಷನ್ ಅಲ್ಲಿ ಒಂದು ಆಬ್ಜೆಕ್ಟ್ ಮತ್ತೆ ಇನ್ನೊಂದು ಆಬ್ಜೆಕ್ಟ್ ಮಧ್ಯ ಬರುವಂತ ಆಬ್ಜೆಕ್ಟ್ ನ ನಾವು mediator ಅಂತ ಹೇಳ್ತೀವಿ. Define an object that encapsulate how a set of objects will be interacting. In the interaction, I'll include this mediator. Where mediator promotes loose coupling by keeping objects from referring to each other explicitly. ಅಂದ್ರೆ ಸೆಂಡರ್ ಮತ್ತೆ ರಿಸೀವರ್ ಗೆ ಎಲ್ಲಿಂದ ಡೇಟಾ ಬರ್ತಿದೆ ಅಂತಾನೆ ಐಡಿಯಾ ಇರಲ್ಲ, ಅದ್ ಯಾವ್ದ್ರ ಜೊತೆ ಕನೆಕ್ಟ್ ಆಗಿದೆ ಅಂತಾನೂ ಐಡಿಯಾ ಇರಲ್ಲ, ಬಟ್ ದೇ ಬೋತ್ ವಿಲ್ ಬಿ ಇಂಟ್ರಾಕ್ಟಿಂಗ್ and it lets you vary their interaction independently. So independent ಆಗಿ ಅದು interaction ಮಾಡಬಹುದು. So this is about your mediator. Next we have the memento, where it will consider the internal state of an object because it will be restoring that internal state. ಅಂದ್ರೆ ನಾವೇನಾದ್ರೂ ಲೇಟರ್ ಟೈಮ್ ಅಲ್ಲಿ ನಾವು ಆ ಇಂಟರ್ನಲ್ ಸ್ಟೇಟ್ ಅಥವಾ ಆಬ್ಜೆಕ್ಟ್ ನ ಆ ಸ್ಟೇಟಿಗೆ ಮೂವ್ ಮಾಡ್ಬೇಕಂತ ಅಂದ್ರೆ for that purpose it will examine the internal state of an object, but while capturing the internal state of that particular object, it should not violate the encapsulation method. Encapsulation na violate ಮಾಡದೆ it should capture the internal state. Observer ಅಂತ ಅಂದ್ರೆ where it is of one to many dependency. ಅಂದ್ರೆ ಇವಾಗ ನಾವು ಯಾರ ಮೇಲೆ ಡಿಪೆಂಡ್ ಆಗಿರ್ತೀವಿ ಅವ್ರೇನಾದ್ರೂ ಚೇಂಜ್ ಆಗ್ತಿದ್ದಾರೆ ಅಂತ ಅಂದ್ರೆ then ಎಲ್ಲ ಡಿಪೆಂಡೆಂಟ್ ಏನಿರ್ತಾರೋ ದೇ ಹ್ಯಾವ್ ಟು ಬಿ ಅಪ್ಡೇಟೆಡ್. ಅಂದ್ರೆ ಆಟೋಮ್ಯಾಟಿಕ್ ಆಗಿ ಅವರೇ ಅಪ್ಡೇಟ್ ಆಗಬೇಕು and the notification should be given. ನೋಟಿಫಿಕೇಶನ್ ಆ ಡಿಪೆಂಡೆಂಟ್ಸ್ ಯಾರು ಇರ್ತಾರೋ ಅವರಿಗೆ ಕೊಡಬೇಕು. ಲೈಕ್ ಆ ಆಬ್ಜೆಕ್ಟ್ ಮೇಲೆ ನಾವು ಡಿಪೆಂಡ್ ಆಗಿದೀವಿ ಅಂದ್ರೆ ಇಫ್ ದಟ್ ಆಬ್ಜೆಕ್ಟ್ ಇಸ್ ಚೇಂಜಿಂಗ್ then the notification should be given to all the dependent and those dependents should be updated automatically. Next we have the state. Allows an object to alter its behavior when its internal state changes. Internal state ಅಲ್ಲಿ ಒಂದು ಆಬ್ಜೆಕ್ಟ್ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಗೆ ಮೂವ್ ಆಗ್ತಿದೆ based on the behavior ಅಂತ ಅಂದ್ರೆ then alert should be given. The object will appear to changes its classes. The object will appear to changes its classes
Strategy: define a family of algorithms, encapsulate each one and make them interchangeable. Where strategy lets the algorithm very independent. ಅಂದರೆ ಯಾವುದೇ ಥರ ಕ್ಲೈಂಟ್ ಇನ್ಫಾರ್ಮೇಷನ್ ಅಥವಾ ಕ್ಲೈಂಟ್ದು ಮೇಲೆ ಡಿಪೆಂಡ್ ಆಗದೆ ಇರೋ ಥರ ಇಟ್ ವಿಲ್ ಹೆಲ್ಪ್ ದಿ ಅಲ್ಗಾರಿದಮ್ ಟು access or act independently. Next we have the template method. Template method ಅಂತ ಅಂದ್ರೆ it is a skeleton. It is just the skeleton. Define the skeleton of an algorithm. Differing some steps to subclasses. ಅಂದ್ರೆ it may differ from steps. ಅಂದ್ರೆ subclasses ನ consider ಮಾಡಿದಾಗ steps ಅಲ್ಲಿ ಏನಾದ್ರೂ differ ಆಗ್ಬೋದು, but it defines the skeleton. That is the blueprint of an algorithm. Template method lets subclasses redefine. Template method lets subclasses to be redefined based on this some certain steps of the algorithm. ಅಂದ್ರೆ ಅದ್ರ algorithm structure ನ change ಮಾಡಲ್ಲ, but ನಾವು sub class ನ ಏನ್ ಮಾಡ್ತೀವಿ, we will redefine based on the requirements. Next we have the visitor. Visitor ಅಂತ ಅಂದ್ರೆ represents an operation to be performed on the elements of an object structure. ಅಂದ್ರೆ like the operation ಯಾವ object, ಆ object ಯಾವ ತರ structure ಇದೆ, ಆ ಎಲಿಮೆಂಟ್ ಅಂದ್ರೆ ಅಥವಾ ಎಲಿಮೆಂಟ್ ಆಗ್ಬೋದು ಅಥವಾ ಆಬ್ಜೆಕ್ಟ್ ಆಗ್ಬೋದು, ಯಾವ ಸ್ಟ್ರಕ್ಚರ್ ಇದೆ, based on that the operation should be performed. Visitor lets you define a new operation without changing the classes of the elements on which it operates. ಅಂದ್ರೆ ಅಲ್ಲಿ ಆಪರೇಷನ್ಸ್ ನಾವು ಬೇಕಂದ್ರೆ we can modify or we can define a new operation, but it should not change the classes or the elements on which it is operating. ಯಾವ್ದ್ರ ಮೇಲೆ ಅದು ಆಪರೇಟ್ ಆಗ್ತಾ ಇದೆ ಅದರಲ್ಲಿ ನಾವು ಅದ್ರದ್ದು ಅಂದ್ರೆ it should not change the classes. We have seen the catalog design patterns in the previous slides. As we have seen that there were 3 types of catalog patterns. Next we have here how to organize this catalog. How to organize is actually design patterns will vary. ಯಾವ್ದ್ಯಾವ್ದ್ರಲ್ಲಿ ವೇರಿ ಆಗುತ್ತೆ ಅಂತ ಅಂದ್ರೆ ಎರಡು ಕಾನ್ಸೆಪ್ಟ್ಸ್ ಅಥವಾ ಎರಡು ಪ್ಯಾರಾಮೀಟರ್ಸ್ ಅಲ್ಲಿ ವೇರಿ ಆಗುತ್ತೆ. ಒಂದು ಗ್ರಾನ್ಯುಲಾರಿಟಿ, ಇನ್ನೊಂದು ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ಸ್. ಈ ಎರಡು ಪ್ಯಾರಾಮೀಟರ್ಸ್ ಮೇಲೆ your design patterns will vary because there are many design patterns when we need a way to organize them. ಅಂದ್ರೆ ನಮ್ಮ ಹತ್ರ ತುಂಬಾ ಡಿಸೈನ್ ಪ್ಯಾಟರ್ನ್ಸ್ ಇರ್ಬೋದು, ಬಟ್ ವಿ ಹ್ಯಾವ್ ಟು ಆರ್ಗನೈಸ್ ದೆಮ್. ಅಂದ್ರೆ ಕರೆಕ್ಟಾಗಿ ಆರ್ಗನೈಸ್ ಮಾಡಿದ್ರೆ ಮಾತ್ರ ವಿ ಕ್ಯಾನ್ ಯೂಸ್ ದಟ್ ಡಿಸೈನ್ ಪ್ಯಾಟರ್ನ್, ಅದರ್ವೈಸ್ ಇಟ್ ಇಸ್ ನಾಟ್ ಅ ಯೂಸ್ಫುಲ್ ಒನ್. ದಿಸ್ ಸೆಕ್ಷನ್ ಕ್ಲಾಸಿಫೈ ಡಿಸೈನ್ ಪ್ಯಾಟರ್ನ್ ಸೊ ದಟ್ ವಿ ಕ್ಯಾನ್ ರೆಫರ್ ಟು ಫ್ಯಾಮಿಲೀಸ್ ಆಫ್ ರಿಲೇಟೆಡ್ ಪ್ಯಾಟರ್ನ್. ಅಂದ್ರೆ ಇವಾಗ ಲೈಕ್ ಒಂದು ಪ್ಯಾಟರ್ನ್ ಇನ್ನೊಂದು ಪ್ಯಾಟರ್ನ್ಗೆ ಸಮಥಿಂಗ್ ಇಟ್ ಕುಡ್ ಬಿ ಸಿಮಿಲರ್. ಆ ಥರ ಇದ್ದಾಗ ವಿ ಕ್ಯಾನ್ ಗ್ರೂಪ್ ದಟ್ ಪರ್ಟಿಕ್ಯುಲರ್ ಪ್ಯಾಟರ್ನ್ಸ್ ಅಂಡ್ ವಿ ಕ್ಯಾನ್ ಟೆಲ್ ದಟ್ ಅ ಫ್ಯಾಮಿಲಿ ಆಫ್ ರಿಲೇಟೆಡ್ ಪ್ಯಾಟರ್ನ್ಸ್. The classification helps you learn the patterns in catalog faster. ಅಂದ್ರೆ ಇವಾಗ ನಾವು ಕ್ಲಾಸಿಫೈ ಮಾಡ್ತೀವಿ ಅಂತ ಅಂದ್ರೆ we can identify the patterns in the catalog. ಆ ಗ್ರೂಪ್ ಅಥವಾ ಆ ಕೆಟಲಾಗ್ ಅಲ್ಲಿ ಯಾವ ತರ ಇರುತ್ತೆ ಅಂತ we can identify or classify it. It can direct efforts to find the new patterns as well. ಅದರಿಂದ ನಾವು ಹೊಸ patterns find out ಮಾಡ್ಬೋದು. So here we will classify the patterns. ಈ ಡಿಸೈನ್ ಪ್ಯಾಟರ್ನ್ಸ್ ನ ಎರಡು ಕ್ರೈಟೀರಿಯಾ ಮೇಲೆ ಅಥವಾ ಎರಡು ಕಂಡೀಷನ್ ಅಲ್ಲಿ ನಾವು ಕ್ಲಾಸಿಫೈ ಮಾಡ್ತೀವಿ. ಒಂದು ಕ್ರೈಟೀರಿಯಾ ಬಂದು ಪರ್ಪಸ್. ಯಾವ ಪರ್ಪಸ್ಗೆ ನಾವು ಆ ಡಿಸೈನ್ ಪ್ಯಾಟರ್ನ್ ನ ಕ್ರಿಯೇಟ್ ಮಾಡ್ತಿದೀವಿ ಅಥವಾ ಯೂಸ್ ಮಾಡ್ತಿದೀವಿ. ಸೊ ಆರ್ ಇಟ್ ರಿಫ್ಲೆಕ್ಟ್ಸ್ ವಾಟ್ ಅ ಪ್ಯಾಟರ್ನ್ ಡಸ್. ಅಂದ್ರೆ ಆ ಪ್ಯಾಟರ್ನ್ ಏನ್ ಮಾಡತ್ತೆ. ಒಂದ್ಸತಿ ನಾವು ಆ ಡಿಸೈನ್ ಪ್ಯಾಟರ್ನ್ ನ ಕ್ರಿಯೇಟ್ ಮಾಡಿದೀವಿ ಅಥವಾ ಬಿಲ್ಡ್ ಮಾಡಿದೀವಿ ಅಂತ ಆದ್ಮೇಲೆ ಆ ಪ್ಯಾಟರ್ನ್ ಏನ್ ಮಾಡುತ್ತೆ. ದಟ್ ಇಸ್ ದಿ ಫಸ್ಟ್ ಕ್ರೈಟೀರಿಯಾ, ದಟ್ ಇಸ್ ಕಾಲ್ಡ್ ಪರ್ಪಸ್. ದ ಫಸ್ಟ್ ಕ್ರೈಟೀರಿಯಾ ವಿ ಹ್ಯಾವ್ ಹಿಯರ್ ಇಸ್ ದಿ ಪರ್ಪಸ್. Patterns can have they either, as I have told, 3 types ಬರುತ್ತೆ ಅಂತ ಹೇಳಿದೆ. ಒಂದು ಕ್ರಿಯೇಷನಲ್, ಸ್ಟ್ರಕ್ಚರಲ್ ಆರ್ ಬಿಹೇವಿಯರಲ್. 3 ಪರ್ಪಸ್ಗೆ ನಾವು ಪ್ಯಾಟರ್ನ್ಸ್ ನ ಕ್ರಿಯೇಟ್ ಮಾಡ್ತೀನಿ. ನಾನೇನಾದ್ರೂ ಕ್ರಿಯೇಷನಲ್ ಪ್ಯಾಟರ್ನ್ಸ್ ಅಂತ ಅಂದ್ರೆ ಇಟ್ ಇಸ್ ಕನ್ಸರ್ನ್ ಅಂದ್ರೆ ಒಂದು ಆಬ್ಜೆಕ್ಟ್ ಕ್ರಿಯೇಷನ್. ಅಂದ್ರೆ ಆ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡುವಾಗ ಯಾವ ಪ್ರೋಸೆಸ್ ನ ಫಾಲೋ ಮಾಡ್ತೀವಿ ಆ ಪರ್ಟಿಕ್ಯುಲರ್ ಕನ್ಸರ್ನ್ ಇರೋಂತ ಪ್ಯಾಟರ್ನ್ಸ್ ನ ನಾನು ಕ್ರಿಯೇಷನಲ್ ಪ್ಯಾಟರ್ನ್ಸ್ ಅಂತ ಹೇಳ್ತೀನಿ. ಇನ್ ದ ಸೇಮ್ ವೇ ನೆಕ್ಸ್ಟ್ ಐ ಆಮ್ ಹ್ಯಾವಿಂಗ್ ದಿ ಸ್ಟ್ರಕ್ಚರಲ್ ಪ್ಯಾಟರ್ನ್. ಸ್ಟ್ರಕ್ಚರಲ್ ಪ್ಯಾಟರ್ನ್ಸ್ ಅಂತ ಅಂದ್ರೆ ಇಟ್ ಇಸ್ ವಿತ್ ದಿ ಕಾಂಪೋಸಿಷನ್ ಆಫ್ ಕ್ಲಾಸಸ್ ಆರ್ ಆಬ್ಜೆಕ್ಟ್ಸ್. ಕಾಂಪೋಸಿಷನ್ ಹೋಲ್ ಪಾರ್ಟ್ ರಿಲೇಶನ್ಶಿಪ್ ಆಗ್ಬೋದು ಅಥವಾ ಕಾಂಪೋಸಿಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ದಿ ಬಿಹೇವಿಯರಲ್. ಅಂದ್ರೆ ಇದರಲ್ಲಿ ವೇ ಇನ್ ವಿಚ್ ದ ಕ್ಲಾಸಸ್ ಆರ್ ಆಬ್ಜೆಕ್ಟ್ಸ್. ಅಂದ್ರೆ ಏನಾದ್ರೂ ಸ್ವಲ್ಪ ಚೇಂಜಸ್ ಆದ್ರೆ ಆ ಆಬ್ಜೆಕ್ಟ್ ಅಥವಾ ಕ್ಲಾಸ್ ಹೆಂಗೆ ಇಂಟ್ರಾಕ್ಟ್ ಮಾಡುತ್ತೆ ಅಥವಾ
ಕಂಪ್ಲೀಟ್ ಮಾಡೆಲ್ ಅಲ್ಲಿ ಇರೋಂಥ ಕ್ಲಾಸಸ್ ಅಥವಾ ಆಬ್ಜೆಕ್ಟ್ಸ್ ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ನಾವು ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ, ದಿಸ್ comes under your behavioral pattern. So the first criteria is purpose. Based on the purpose we have three things: creational, structural and the behavioral. So based on the creational thing, class could be your factory method and the objects could be abstract factory, builder, prototype and the singleton. In the same way, in the structural we have the adapter class, adapter, bridge, composite, decorator, facade, flyweight, proxies. These are the some of the objects that comes under your structural. Coming to the behavior, we have interpreter and the template method, and the objects could be your chain of responsibility, command, iterator, mediator, memento, observer, state, strategy and the visitor. So as we have studied already about these things in the previous slides, these are the classes or the objects that comes under your creational, structural and the behavioral thing. The second criteria is called the scope. The first criteria is based on the purpose and the second criteria is on the scope, where it will specify whether the pattern applies primarily to classes ಅಥವಾ objects. ಅಂದ್ರೆ ನಾವು ಕ್ಲಾಸ್ ಮೇಲೆ ಆ ಪ್ಯಾಟ್ರನ್ ಅಪ್ಲೈ ಮಾಡ್ತಾ ಇದೀವ ಅಥವಾ ಆಬ್ಜೆಕ್ಟ್ ಮೇಲೆ ನಾವು ಆ ಪ್ಯಾಟ್ರನ್ ಅಪ್ಲೈ ಮಾಡ್ತಾ ಇದೀವ ಅಂತ ಹೇಳೋವಂಥ ಕ್ರೈಟೀರಿಯಾನ ನಾವು ಸ್ಕೋಪ್ ಅಂತ ಹೇಳ್ತೀವಿ. ಕ್ಲಾಸ್ ಪ್ಯಾಟ್ರನ್ ಡೀಲ್ಸ್ ವಿತ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಕ್ಲಾಸಸ್ ಅಂಡ್ ದೇರ್ ಸಬ್ ಕ್ಲಾಸಸ್. ನಾನು ಕ್ಲಾಸ್ ಪ್ಯಾಟ್ರನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನನ್ಗೆ ಎರಡು ಥರ ಪ್ಯಾಟ್ರನ್ಸ್ನ ಕನ್ಸಿಡರ್ ಮಾಡ್ಬೋದು. ಒಂದು ಕ್ಲಾಸ್ ಪ್ಯಾಟ್ರನ್ಸ್, ಇನ್ನೊಂದು ಆಬ್ಜೆಕ್ಟ್ ಪ್ಯಾಟ್ರನ್ಸ್. ಕ್ಲಾಸ್ ಪ್ಯಾಟ್ರನ್ಸ್ ಅಲ್ಲಿ ಏನ್ ಮಾಡುತ್ತೆ, ಅದು ಇಟ್ ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಯೋರ್ ಕ್ಲಾಸಸ್ ಮತ್ತೆ ಸಬ್ ಕ್ಲಾಸಸ್. ಲೈಕ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಬರುತ್ತೆ ಅಂಡ್ ದೀಸ್ ಆರ್ ಸ್ಟಾಟಿಕ್ ಅಥವಾ ಫಿಕ್ಸ್ಡ್ ಅಂತ ಹೇಳ್ತೀವಿ. ಫಿಕ್ಸ್ಡ್ ಕಂಪೈಲ್ ಟೈಮಲ್ಲಿ ನಾವು ಇದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಕ್ಲಾಸ್ ಪ್ಯಾಟ್ರನ್ಸ್ ಡೀಲ್ಸ್ ವಿತ್ ದ ರಿಲೇಶನ್ಶಿಪ್ ಬಿಟ್ವೀನ್ ಯೋರ್ ಕ್ಲಾಸಸ್ ಅಂಡ್ ದೇರ್ ಸಬ್ ಕ್ಲಾಸಸ್, ವೇರ್ ಆಬ್ಜೆಕ್ಟ್ ಪ್ಯಾಟ್ರನ್ ಅಂತ ಅಂದ್ರೆ ಇಟ್ ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಆಬ್ಜೆಕ್ಟ್ಸ್ ಮಧ್ಯೆ ಇರೋಂಥ ರಿಲೇಶನ್ಶಿಪ್ ನ ಹೇಳುತ್ತೆ, ವಿಚ್ ಕ್ಯಾನ್ ಬಿ ಚೇಂಜ್ಡ್ ಅಟ್ ದಿ ರನ್ ಟೈಮ್ ಅಂದ್ರೆ ಡೈನಾಮಿಕಲಿ ವಿ ಕ್ಯಾನ್ ಚೇಂಜ್ ದಿ ರಿಲೇಶನ್ಶಿಪ್ ಅಮಾಂಗ್ ದಿ ಆಬ್ಜೆಕ್ಟ್ಸ್. ಆಲ್ಮೋಸ್ಟ್ ಆಲ್ ಪ್ಯಾಟ್ರನ್ಸ್ ಯೂಸಸ್ ಇನ್ಹೆರಿಟೆನ್ಸ್ ಟು ಸಮ್ ಎಕ್ಸ್ಟೆಂಟ್ಗೆ ಇದು ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ಸ್ ನ ಯೂಸ್ ಮಾಡುತ್ತೆ. ಸೊ the only patterns labeled as class patterns are those that focuses on the class relationships, and most of the patterns are in the object scope. ಅಂದ್ರೆ ಅಲ್ಲಿ ಏನಾದ್ರೂ ಲೇಬಲ್ ಇದ್ರೆ, ಇಫ್ ಐ ಹ್ಯಾವ್ ಮೆನ್ಷನ್ಡ್ ಆ ಪರ್ಟಿಕ್ಯುಲರ್ ಪ್ಯಾಟ್ರನ್ಗೆ ನಾನು ಏನಾದ್ರೂ ಕ್ಲಾಸ್ ಪ್ಯಾಟ್ರನ್ ಅಂತ ಲೇಬಲ್ ಮಾಡಿದ್ರೆ, then it will focus on the class relationship either or else it will be on the object scope. Here also we have three classes of patterns, that is the creational class patterns, where it will differ some part of the object's creation to subclasses, while creation object pattern differs into another object. ಒಂದು ಆಬ್ಜೆಕ್ಟ್ ಮತ್ತೆ ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಷನ್ ಹೆಂಗಾಗುತ್ತೋ ಸೊ ಅದು ಡಿಫ್ರೆಂಟ್ ಆಗಿರುತ್ತೆ. ಅಥವಾ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗೋಂಥ ಪಾರ್ಟ್ ಅಥವಾ ಸಬ್ ಕ್ಲಾಸ್ನ ಕ್ರಿಯೇಟ್ ಮಾಡುವಂಥ ಪಾರ್ಟ್ ಆಲ್ಸೋ ಡಿಫರ್ಸ್. The structural class pattern ಅಲ್ಲಿ ಏನ್ ಮಾಡುತ್ತೆ, it will make use of the inheritance to composes classes. ಅಂದ್ರೆ ಸಬ್ ಕ್ಲಾಸಸ್ ನ ಕ್ರಿಯೇಟ್ ಮಾಡಕ್ಕೆ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ನ ಯೂಸ್ ಮಾಡುತ್ತೆ, where it will assemble the objects. It is been used to describe the ways ನಾವ್ ಯಾವ ತರ ಆಬ್ಜೆಕ್ಟ್ ನ ಅಸೆಂಬಲ್ ಮಾಡ್ಬೋದು ಅಥವಾ ಗ್ರೂಪ್ ಮಾಡ್ಬೋದು ಅನ್ನೋದನ್ನ ಹೇಳುತ್ತೆ. That is with respect to your object patterns. ನೆಕ್ಸ್ಟ್ ವಿ ಹ್ಯಾವ್ ದಿ ಬಿಹೇವಿಯರಲ್ ಟೈಪ್ ನ ಕನ್ಸಿಡರ್ ಮಾಡಿದ್ರೆ ಇಲ್ಲೂ ಅಷ್ಟೇ ನಿಮ್ ಕ್ಲಾಸ್ ಪ್ಯಾಟ್ರನ್ಸ್ ಇನ್ಹೆರಿಟೆನ್ಸ್ ನ ಯೂಸ್ ಮಾಡುತ್ತೆ ಇನ್ ಆರ್ಡರ್ ಟು ಡಿಸ್ಕ್ರೈಬ್ ಅಲ್ಗಾರಿದಮ್ಸ್ ಮತ್ತೆ ಅದ್ರ ಫ್ಲೋ ಆಫ್ ಕಂಟ್ರೋಲ್ ನ ಯಾವ ತರ ಇದೆ ಅಂತ ಹೇಳಕ್ಕೆ. ಅದೇ ತರ ಬಿಹೇವಿಯರಲ್ ಆಬ್ಜೆಕ್ಟ್ ಪ್ಯಾಟ್ರನ್ ನ ಕನ್ಸಿಡರ್ ಮಾಡಿದ್ರೆ ಒಂದು ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ಯಾವ ತರ ಒಂದು ಟಾಸ್ಕ್ ನ ಪರ್ಫಾರ್ಮ್ ಮಾಡ್ಬೇಕಂತ ಅಂದ್ರೆ ಆ ಆಬ್ಜೆಕ್ಟ್ಸ್ ಮಧ್ಯೆ ಯಾವ ತರ ಕೋಆಪರೇಷನ್ ಇದೆ ಅಂತ ಹೇಳುತ್ತೆ. ವೇರ್ ನೋ ಸಿಂಗಲ್ ಆಬ್ಜೆಕ್ಟ್ ಕ್ಯಾನ್ ಕ್ಯಾರಿ ಔಟ್ ಅಲೋನ್. ಅಂದ್ರೆ ನಾನು ಒಬ್ಳೆ ಐ ಮೀನ್ ಒಂದು ಆಬ್ಜೆಕ್ಟ್ ನಾನು ಒಂದೇ ಆಬ್ಜೆಕ್ಟ್ ಕಂಪ್ಲೀಟ್ ಆಗಿ ಎಲ್ಲ ಟಾಸ್ಕ್ ನ ಪರ್ಫಾರ್ಮ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಬಟ್ ಆಲ್ ದ ಆಬ್ಜೆಕ್ಟ್ಸ್ ಶುಡ್ ವರ್ಕ್ in a group in order to complete the task. So the object should have the cooperation or they have to cooperate in order to complete the task. This is about the second criteria, that is called scope. There are other ways other than these two. Purposes for scope alde namge inna ondashtu ways ide in order to organize the patterns. Some patterns are often used together. ಎರಡು ಅಂದ್ರೆ ಒಂದಷ್ಟು ಪ್ಯಾಟರ್ನ್ಸ್ ನ ಎರಡು ಅಂದ್ರೆ ವಿ ಕ್ಯಾನ್ ಕಂಬೈನ್ ಪ್ಯಾಟರ್ನ್ಸ್. ಫಾರ್ ಎಕ್ಸಾಂಪಲ್ ಕಾಂಪೋಸಿಟ್ ಇಸ್ ಆಫನ್ ಯೂಸ್ಡ್ ಆಸ್ ಇಟರೇಟರ್ ಆಗಾದ್ರೂ ಯೂಸ್ ಮಾಡ್ಬೋದು, ಆರ್ ಐ ಕ್ಯಾನ್ ಯೂಸ್ ಆಸ್ ವಿಸಿಟರ್ ಆಲ್ಸೋ.
ಸಮ್ ಪ್ಯಾಟರ್ನ್ನ ಆಲ್ಟರ್ನೇಟಿವ್ಸ್ ಆಗಿ, ಅಂದರೆ ಈ ಪ್ಯಾಟರ್ನ್ ಆಗಿಲ್ಲ ಅಂತಂದರೆ ಐ ಕ್ಯಾನ್ ಗೋ ಫಾರ್ ದಿ ಅದರ್ ಒನ್. ಫಾರ್ ದಟ್ ಥಿಂಗ್ ವಿ ಹ್ಯಾವ್ ಹಿಯರ್ ಪ್ರೋಟೋಟೈಪ್ನ ನಾನು ಅಬ್ಸ್ಟ್ರಾಕ್ಟ್ ಫ್ಯಾಕ್ಟ್ರಿಗೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು. ಸಮ್ ಪ್ಯಾಟರ್ನ್ ರಿಸಲ್ಟ್ಸ್ ಇನ್ ಸಿಮಿಲರ್ ಡಿಸೈನ್, ಅಂದರೆ ಸೇಮ್, ಆಲ್ಮೋಸ್ಟ್ ಸೇಮ್, ಬಟ್ ಎಲ್ಲೋ ಒಂದು ಪಾಯಿಂಟಲ್ಲಿ ದೇ ಮೇ ವೇರಿ. ಫಾರ್ ಎಕ್ಸಾಂಪಲ್ ಸ್ಟ್ರಕ್ಚರ್ ಡಯಾಗ್ರಾಮ್ಸ್ ಆಫ್ ಕಾಂಪೋಸಿಟ್ ಆ್ಯಂಡ್ ಡೆಕೋರೇಟರ್ ಆರ್ ಸಿಮಿಲರ್, ಅಂದರೆ ಕಾಂಪೋಸಿಟ್ ಮತ್ತು ಡೆಕೋರೇಟರ್ ಸೇಮ್ ಅಂತ ಹೇಳ್ತಾ ಇದ್ದಾರೆ. ಯಟ್ ಅನದರ್ ವೇ ಟು ಆರ್ಗನೈಸ್ ಡಿಸೈನ್ ಪ್ಯಾಟರ್ನ್ ಇಸ್ ಅಕಾರ್ಡಿಂಗ್ ಹೌ ದೇ ರೆಫರೆನ್ಸ್, ಅಂದರೆ ಅದಕ್ಕೆ ಯಾವ ಥರ ರೆಫರೆನ್ಸ್ ಇದೆ ಆನ್ ದೇರ್ ರಿಲೇಟೆಡ್ ಪ್ಯಾಟರ್ನ್ಸ್ ಸೆಕ್ಷನ್, ಈಚ್ ಅದರ್ ಇನ್ ದೇ ರಿಲೇಟೆಡ್ ಪ್ಯಾಟರ್ನ್ಸ್, ಅಂದರೆ ಅದರ ರಿಲೇಟೆಡ್ ಪ್ಯಾಟರ್ನ್ಸಲ್ಲಿ ಅದಕ್ಕೆ ಯಾವ ಥರ ಪ್ರಿಯಾರಿಟಿ ಕೊಡ್ತಾ ಇದ್ದೀವಿ ಅಥವಾ ರೆಫರೆನ್ಸ್ ಮಾಡ್ತಿದ್ದೀವಿ ಅನ್ನೋ ಬೇಸಿಸ್ ಮೇಲೆ ನಾವು ಆರ್ಗನೈಸ್ ಮಾಡ್ಬೋದು. ಕ್ಲಿಯರ್ಲಿ ದೇರ್ ಆರ್ ಮೆನಿ ವೇಸ್ ಟು ಆರ್ಗನೈಸ್ ಡಿಸೈನ್ ಪ್ಯಾಟರ್ನ್ಸ್, ಬಟ್ here we have considered only two criteria. The first one is the purpose and the second one is the scope. Having multiple ways of thinking about the patterns will deepen your insights into it. ಅಂದರೆ ಆ ಪ್ಯಾಟರ್ನ್ಸ್ ಏನು ಮಾಡುತ್ತೆ, ನಾವು ಯಾವ ಥರ ಒಂದು ಪ್ಯಾಟರ್ನಿಂದ ಇನ್ನೊಂದು ಪ್ಯಾಟರ್ನಿಗೆ ಕಂಪೇರ್ ಮಾಡ್ತಿದ್ದೀವಿ, ಆ ಕಂಪೇರ್ ಮಾಡಾದಮೇಲೆ ಇಫ್ ಐ ಹ್ಯಾವ್ ಜನರೇಟೆಡ್ ಅ ನ್ಯೂ ಪ್ಯಾಟರ್ನ್, ನಾನು ಅದನ್ನ ಎಲ್ಲ ಅಪ್ಲೈ ಮಾಡ್ಬೋದು, ವೇರ್ ಐ ಕ್ಯಾನ್ ಯೂಸ್ ದಟ್ ಪರ್ಟಿಕ್ಯುಲರ್ ಪ್ಯಾಟರ್ನ್. ಸೊ ಆಲ್ ದೀಸ್ ಕಮ್ಸ್ ಇನ್ ಮೈಂಡ್. ಅಂದರೆ ನಾವು ಏನಾದರೂ ಆರ್ಗನೈಸ್ ಮಾಡ್ತಿದ್ದೀವಿ ಅಂತಂದರೆ ವಿ ಹ್ಯಾವ್ ಟು ಕೀಪ್ ಆಲ್ ಸಚ್ ಥಿಂಗ್ಸ್ ಇನ್ ಅವರ್ ಮೈಂಡ್. So this is how we can organize based on the consideration like builder, memento, iterator, composite, decorator, strategy, prototype. Like this is how we can organize the patterns.